ಆತ್ಮಾವಲೋಕನ ಇಂಟ್ರಾಸ್ಪೆಕ್ಷನ್ ನಮ್ಮನ್ನು ನಾವು ಗಮನಿಸೋದು ಇದಕ್ಕಿಂತ ಬೇರೆ ಸ್ಪಿರಿಚುಯಾಲಿಟಿ ಇಲ್ಲವೇ ಇಲ್ಲ. ನಮ್ಮ ನಂಬಿಕೆಗಳನ್ನು ನಾವೇ ಗಮನಿಸಿ ನೋಡೋದು, ಈ ನಂಬಿಕೆ ನಾನು ಯಾಕೆ ಇಟ್ಕೊಂಡಿದ್ದೀನಿ ಅಂತ. ಉದಾಹರಣೆಗೆ, ದೇವರ ಬಗ್ಗೆ ನಮ್ಮ ನಂಬಿಕೆಗಳು, ನಮ್ಮ ಕಲ್ಪನೆಗಳು, ನಮ್ಮ ಅಸಂಪ್ಷನ್ಸ್, ದೇವರ ಬಗ್ಗೆ ನಾವು ಏನು ಅಂದ್ಕೊಂಡಿದ್ದೀವಿ, ಇವೆಲ್ಲವೂ ಕೂಡ ಈ ಇಂಟ್ರಾಸ್ಪೆಕ್ಷನ್ಗೆ ಒಂದು ದೊಡ್ಡ ವಿಚಾರ. ನಿಜವಾಗ್ಲೂ ವಿಚಾರ, ಒಳ್ಳೆ ವಿಚಾರ. ನಮ್ಮನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬಹುದು. ನಮ್ಮ ಕಲ್ಪನೆ ದೇವರ ಬಗ್ಗೆ ಏನು, ಹೇಗೆ ನಾವು ಹೆಲ್ಯೂಸಿನೇಷನ್ನಲ್ಲಿ ನಾವಿದ್ದೀವಿ. ದೇವರಿಗೆ 4 ಕೈ ಅಂತೀವಿ, 10 ಕೈ ಅಂತೀವಿ, ಆ ಕತೆ ಮೇಲೆ ಈ ಕತೆ ಮೇಲೆ ದೇವ್ರನ್ನ ನಂಬ್ತಾ ಬರ್ತೀವಿ. ಒಂದ್ಸತಿ ನಾವು ನಮ್ಮನ್ನು ಗಮನಿಸ್ಕೊಂಡ್ರೆ ನಮಗೆಷ್ಟು ಮುಖ ಇದೆ. ಒಂದು ಉದಾಹರಣೆ ತಗೊಳ್ಳಿ. ಒಬ್ಬ ಮನುಷ್ಯನಿಗೆ ಹೆಂಡತಿ ಎದುರಿಗೆ ಒಂದು ಮುಖ, ಮಗನ ಎದುರಿಗೆ ಒಂದು ಮುಖ, ಮಗಳ ಎದುರಿಗೊಂದು ಮುಖ. ಅದೇ ಮುಖ ಪಕ್ಕದ ಮನೆಯವರ ಹತ್ರ ಇರೋಕ್ಕಾಗಲ್ಲ. ಆಫೀಸ್ಗೆ ಹೋದ್ರೆ ಇನ್ನೊಂದು ಮುಖ, ಮ್ಯಾನೇಜರ್ ಆಗಿದ್ರೆ ಒಂದು ಮುಖ, ಸಬಾರ್ಡಿನೇಟ್ ಆಗಿದ್ರೆ ಇನ್ನೊಂದು ಮುಖ, ಮಾಲಲ್ಲೇ ಒಂದು ಮುಖ, ದೇವಸ್ಥಾನದಲ್ಲಿ ಒಂದು ಮುಖ, ಬೀದಿಲಿ ನಡ್ಕೊಂಡು ಹೋಗುವಾಗ ಒಂದು ಮುಖ. ಉಸಿರುವಳ್ಳಿಗೂ ಮೀರಿದ್ದು ನಮ್ಮ ಮುಖಗಳೆಲ್ಲ ಸಾವಿರಾರು ಮುಖಗಳು. ನಮಗೆ ನಾವು ಅವಲೋಕಿಸಿ ನೋಡಿದಾಗ ಆಶ್ಚರ್ಯ ಆಗತ್ತೆ. ನಾವು ಇಷ್ಟೊಂದು ಮುಖ ಇಟ್ಕೊಂಡಿದ್ದೀವ, ಇಷ್ಟೊಂದು ನಮ್ಮಲ್ಲಿ ಮುಖಗಳಿದೆಯಾ? ನಾವು ಇಂಥವರು ದೇವರಿಗೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಅಂಥ ಅಮಿತವಾದದ್ದನ್ನು ನಮ್ಮ ಮಿತವಾದ ಪದದಿಂದ ಅಥವಾ ಭಾವನೆಗಳಿಂದ, ಯೋಚನೆಗಳಿಂದ ಹಿಡಿಯೋಕ್ಕಾಗತ್ತಾ? ನಾವೇನೋ ಒಂದು ಹಿಡ್ಕೊಂಡು ಬಿಟ್ಟಿದ್ದೀವಲ್ಲ. ಮನುಷ್ಯನಿಗೆ ಒಂದು ಸ್ವಭಾವ, ನಮ್ಮೆಲ್ಲರಿಗೂ ಒಂದು ಸ್ವಭಾವ ಏನು? ನನಗೆಲ್ಲ ಗೊತ್ತಿದೆ ಅಂತ, ನನಗೆಲ್ಲ ಗೊತ್ತಿರೋದು ಒಳ್ಳೇದೇ ಅಂತ. ಒಳ್ಳೆಯದೆಲ್ಲ ನನಗೆ ಗೊತ್ತು, ಒಳ್ಳೇದೇನೇನೋ ಅದೆಲ್ಲ ಯಾರೂ ಹೇಳಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ ಅನ್ನುವ ಒಂದು ಕಲ್ಪನೆ. ಇದು ಕೂಡ ಒಂದು ಕಲ್ಪನೆ. ಇದು ಎಲ್ಲ ಒಳ್ಳೇದು ನಂಗೆ ಗೊತ್ತಿದೆ, ಸೆಗಣಿನೂ ಪವಿತ್ರ. ಆದರೆ ವಿವೇಕದ ವಿಚಾರ ಈ ಥರ ಅಲ್ಲ. ನಮಗೆ ಗೊತ್ತಿರೋದೆಲ್ಲ ನಾವು ಸಂಗ್ರಹಿಸಿದ್ದು, ಎರವಲು ಪಡೆದಿದ್ದು, ಬೇರೆಯವರ ಅನುಭವ. ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರೋದು ಹೊರಗಿಂದ ಸಂಗ್ರಹಿಸಿದ್ದು, ಎಲ್ಲ ಕೊಳೆತು ನಾರಿದ್ದು, ನೆನ್ನೆದು, ಯಾರದ್ದೋ. ಇದು ತುಕ್ಕಿಡಿದ ಪದಾರ್ಥದ ಥರ. ಇದು ಪ್ರಾಮಾಣಿಕ ಅಲ್ಲ, ಸತ್ಯ ಅಲ್ಲ. ನಮ್ಮಿಂದ ಅದು ಹುಟ್ಟಿಲ್ಲ, ನಮ್ಮ ಅನುಭವದಿಂದ ಬಂದಿಲ್ಲ. ಅವೆಲ್ಲವೂ ಕೂಡ ಈ ಒಂದು ಕಲ್ಪನೆ, ನಮಗೆ ಎಲ್ಲ ನನಗೆ ಗೊತ್ತಿದೆ ಅನ್ನೋ ಕಲ್ಪನೆ ಇದೆಯಲ್ಲ, ಇದರ ಪ್ರಮಾಣ ಎಷ್ಟೋ ಆ ಪ್ರಪೋರ್ಷನ್ನಲ್ಲಿ ನಾವು ವಿಸ್ಮಯವನ್ನು ಕಳ್ಕೊತಾ ಇದ್ದೀವಿ, ವಂಡರ್ಸ್ನ ಕಳ್ಕೊತಾ ಇದ್ದೀವಿ, ಆಶ್ಚರ್ಯ ಅದ್ಭುತಗಳನ್ನು ಕಳ್ಕೊಳ್ತಾ ಇದ್ದೀವಿ. ಯಾವ ಪ್ರಮಾಣದಲ್ಲಿ ನನಗೆ ಗೊತ್ತಿದೆ ಅಂದ್ಕೊಂಡಿದ್ದೀವೋ ಆ ಪ್ರಮಾಣದಲ್ಲಿ ಈ ಸಂಗ್ರಹಿಸಿದ ಜ್ಞಾನ ಇವನ್ನೆಲ್ಲನೂ ಕೂಡ ಅಳಿಸ್ಬಿಟ್ಟಿದೆ, ಹಾಳು ಮಾಡಿಬಿಟ್ಟಿದೆ. ವಿಸ್ಮಯವೇ ಇಲ್ಲ, ಆಶ್ಚರ್ಯವೇ ಇಲ್ಲ. ಈ ಪರಮಾತ್ಮ ಅಥವಾ ಈ ಒಂದು ಸತ್ಯ ಯಾವುದೋ, ಇದರ ಅನ್ವೇಷಣೆ ಏನಿದೆ, ಅದೇ ವಿಸ್ಮಯಗಳನ್ನು ಪ್ರತಿ ಹೆಜ್ಜೆಯಲ್ಲೂ ಕೊಡೋದು, ಕಣ್ಣಿಗೆ ಕಾಣದೇ ಇರೋದು. ಇದರ ಅನ್ವೇಷಣೆ, ಸತ್ಯದ ಅನ್ವೇಷಣೆ, ರಹಸ್ಯದ ಅನ್ವೇಷಣೆ, ವಿಸ್ಮಯ. ಇದು ಒಂದು ಸಾಹಸದ ಯಾತ್ರೆ ಆಗುತ್ತೆ ನಮ್ಮ ಜೀವನದಲ್ಲಿ, ಅದ್ಭುತವಾದ ಯಾತ್ರೆ ಆಗುತ್ತೆ. ಆದರೆ ಈ ಕಲ್ಪನೆ ಇದೆಯಲ್ಲ, ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತಿದೆ ಅನ್ನೋದು, ಇದು ಬರೀ ಕಲ್ಪನೆಯಾಗಿ ಉಳಿದಿಲ್ಲ. ಇದೊಂದು ನಮ್ಮ ಅಭಿಪ್ರಾಯವಾಗಿ ನಮ್ಮ ಒಳಗಡೆ ಇಳಿದು ಬೇರೂರು ಬಿಟ್ಟಿದೆ. ನಮ್ಮ ಒಳಗಡೆ ಇಳಿದು ಬಿಟ್ಟಿದೆ, ಬೇರೂರು ಬಿಟ್ಟಿದೆ. ನನಗೆಲ್ಲ ಗೊತ್ತಿದೆ ಅನ್ನೋದು ಇಲ್ಲಿಗೆ ಪೂರ್ಣ ವಿರಾಮ, ಫುಲ್ ಸ್ಟಾಪ್. ಏನೂ ತಿಳ್ಕೊಳಕ್ಕಾಗೋದೇ ಇಲ್ಲ. ನಮಗೆಲ್ಲ ಗೊತ್ತಿದೆ, ಉತ್ತರ ಗೊತ್ತಿದೆ. ಎಲ್ಲಿಂದ ವಿಸ್ಮಯಕ್ಕೆ, ವಂಡರ್ಗೆ ಜಾಗ? ಹೇಳ್ತಾರೆ ನಥಿಂಗ್ ವಂಡರ್ಸ್ ಮೀ, ನಥಿಂಗ್ ಸರ್ಪ್ರೈಸಸ್ ಮೀ ಅಂತ ಗ್ರೇಟ್ ಆಗಿ ಹೇಳ್ತಾರೆ. ನನ್ನ ಪ್ರಕಾರ ಅದು ಸ್ಪಿರಿಚುವಲ್ ಡೆತ್. ಆಶ್ಚರ್ಯವೇ ಆಗಲ್ಲ ಅನ್ನೋದು ಸ್ಪಿರಿಚುವಲ್ ಡೆತ್. ಅದು ಒಂದು ಹೂವನ್ನು ನೋಡಿದಾಗ, ಅದು ಅರಳ್ತಾ ಇದ್ದಾಗ, ಬಣ್ಣ ಬಣ್ಣದ ಹೂಗಳು ಗಿಡದಲ್ಲಿ ನೋಡಿದಾಗ, ಹಸಿರನ್ನು ನೋಡಿದಾಗ ನಾವು ಕ್ಲೋರೋಫಿಲ್ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಹೂವು ಯಾವ ಫ್ಯಾಮಿಲಿಗೆ ಸೇರಿದ್ದು ಅಂತ ಯೋಚನೆ ಮಾಡ್ತೀವಿ. ಅಥವಾ ಈ ಹೂವಿಂದ ಎಂಥ ಗಂಧ ತೆಗಿಬಹುದು, ಪರ್ಫ್ಯೂಮ್ ತೆಗಿಬಹುದು ಅಂತ ಯೋಚನೆ ಮಾಡ್ತೀವಿ. ಜೊತೆಯಲ್ಲಿ ಒಳ್ಳೆ ಸಂಪಿಗೆ ಮರದಿಂದ ಗಾಳಿ ಬೀಸಿ ಗಮ್ಮಂತ ವಾಸನೆ ಬಂದಾಗ ನಮಗೆ ಪರ್ಫ್ಯೂಮ್ ಬಾಟಲ್ ಜ್ಞಾಪಕ ಬರುತ್ತೆ. ಅಥವಾ ಸೂರ್ಯ ಉದಯಿಸಿದಾಗ, ಅಥವಾ ಸೂರ್ಯ ಆಸ್ತಮ ನೋಡಿದಾಗ ನಮಗೆ ಏನು ಅನ್ಸುತ್ತೆ?
ನಮಗೆ ಸೈನ್ಸ್ ಜ್ಞಾಪಕ ಬರುತ್ತೆ, ಬಾಟ್ನಿ ಜ್ಞಾಪಕ ಬರುತ್ತೆ, ಕೆಮಿಸ್ಟ್ರಿ ಜ್ಞಾಪಕ ಬರುತ್ತೆ. ಆ ರೀತಿ ನಾವು ಪ್ರತಿಯೊಂದನ್ನು ಕೂಡ ನಮಗೆ ಗೊತ್ತಿರೋ ಜ್ಞಾನದಿಂದಲೇ ಅಳಿತೀವಿ. ನಾವು ಯಾವುದನ್ನು ಈ ಒಂದು ವಿಸ್ಮಯ ಭಾಸವಾಗೋದೇ ಇಲ್ಲ. ಈ ವಿಸ್ಮಯ ಭಾಸವಾಗಿಲ್ಲ ಅಂದ್ರೆ ಮನುಷ್ಯ ಏನು? ಮನುಷ್ಯ ಒಂದು ಉಭಯ ಸಂಕಟದಲ್ಲಿದ್ದಾನೆ. ಉಭಯ ಸಂಕಟದಲ್ಲಿ ಇದ್ದಾನೆ ಅಂತ ಹೇಳೋಕ್ಕಿಂತ ಅವನೇ ಉಭಯ ಸಂಕಟ ಅಂದ್ರೆ ಇದು ನಿಜವಾಗ್ಲೂ ಅತಿಶಯೋಕ್ತಿ ಅಲ್ಲ, ಎಕ್ಸಾಜಿರೇಷನ್ ಅಲ್ಲ. ಹಿ ಹಿಮ್ಸೆಲ್ಫ್ ಈಸ್ ಡೈಲಮಾ. ಮನುಷ್ಯ ಅಂದ್ರೇನೆ ಡೈಲಮಾ. ಇದು ನಿಜ. ಯಾಕೆ ಅಂದ್ರೆ ಮನುಷ್ಯ ಅಂದ್ರೆ ಅವನು ಮಣ್ಣು ಕೂಡ, ಜೊತೆಲಿ ದೇವರು ಕೂಡ. ಭೂಮಿನೂ ಅವನೇ, ಆಕಾಶನೂ ಅವನೇ, ದೇಹನೂ ಅವನೇ, ಆತ್ಮನೂ ಅವನೇ. ಈ ಕೊನೆ ಆ ಕೊನೆ ಎರಡೂ ಕೂಡ ಅವನೇ. ನಮ್ಮಲ್ಲಿ ದೇಹ ಆತ್ಮ ಒಂದು ಕಾಣ್ತಾ ಇರೋದು, ಒಂದು ಕಾಣ್ತಾ ಇರೋ ಸಂಗಮ ಇದೆ ಅಲ್ಲ, ಭೂಮಿ ಆಕಾಶ ಸೇರಿದಂಗೆ. ಅದರಿಂದ ಉಭಯ ಸಂಕಟ ಮನುಷ್ಯ ಎರಡೂ ಇದೆ ನಮ್ಮಲ್ಲಿ. ಎರಡರ ಮಧ್ಯ ಒಂದು ಪ್ರೆಷರ್ ಇದೆ. ಹಗ್ಗ ಕಟ್ಟಿ ಎಳೆದ್ರೆ ಎರಡು ಇನ್ಫಿನಿಟಿನ ಎರಡು ಕಟ್ಟಿದ್ರೆ ಆ ಪ್ರೆಷರ್ ಕ್ರಿಯೇಟ್ ಆಗತ್ತಲ್ಲ, ಆ ಪ್ರೆಷರ್ ಮನುಷ್ಯ. ಅದರಿಂದ ಹೇಳಿದ್ದು ಉಭಯ ಸಂಕಟವೇ ಮನುಷ್ಯ. ಆ ಪ್ರೆಷರ್, ಆ ಒಂದು ಒತ್ತಡ ಆ ಮನುಷ್ಯ. ಪಶು ಮತ್ತು ಒಂದು ದೈವತ್ವದ ಮಧ್ಯೆ ಇರುವ ಒತ್ತಡ ಆ ಮನುಷ್ಯ. ಆ ಪಶು ಮತ್ತು ದೈವತ್ವದ ಒತ್ತಡ ಏನಿದೆ ಅದು ಒಂದ್ ಕಡೆ. ಯಾವಾಗ ನಾವು ಈ ಕಡೆ ಬರ್ತೀವಿ ಆವಾಗ ಅಂಧಕಾರ, ಸಂಶಯ, ಆವಾಗೆಲ್ಲ ನೋ 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 ಅಂತೀವಿ. ಈ ಕಡೆ ಬಂದಾಗ ಒಂದು ಭರವಸೆ, ಹೊರಗಡೆ ಏನೋ ಒಂದು ಸಾಧ್ಯತೆ, ಭರವಸೆ, ಬೆಳಕು, ಆವಾಗ ಎಸ್ ಎಸ್ ಅಂತೀವಿ. ಈ ಎಸ್ ನೋ ಅನ್ನೋ ಕಡೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇದನ್ನೇ ಹೇಳ್ತಾರೆ ವಿಭಜನೆ ಆಗ್ಬಿಟ್ಟಿದ್ದಾನೆ ಮನುಷ್ಯ ಅಂತ. ಮನುಷ್ಯ ವಿಭಜಿತ, ಡಿವೈಡೆಡ್. ಎಲ್ಲಿವರೆಗೂ ಅವ್ನು ಡಿವೈಡ್ ಆಗಿರ್ತಾನೋ ಅಲ್ಲಿವರೆಗೂ ವೀಕ್. ಎಲ್ಲಿವರೆಗೂ ಅನ್ಡಿವೈಡೆಡ್ ಆಗ್ತಾನೋ, ಯಾವಾಗ ಒಂದಾಗ್ತಾನೋ ಒಳಗಡೆ, ಅವಾಗ ಅವನು ಸ್ಟ್ರಾಂಗ್. ಇನ್ನರ್ ಸ್ಟ್ರೆಂತ್ ಒಳಗಡೆ ಅನ್ಡಿವೈಡೆಡ್ ಆಗಿರೋದು. ಮನುಷ್ಯ ಇವಾಗ ಡಿವೈಡೆಡ್. ಅದು ಡಿವೈಡೆಡ್ ಅನ್ನೋದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರೆ. ಆ ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋದನ್ನ ಒಂದು ಅತಿರೇಕಕ್ಕೆ ಹೋದ್ರೆ ಕಾಯಿಲೆ ಅಂತಾರೆ. ಯಾವಾಗ ಇದು ಸಾಮಾನ್ಯ, ಎಲ್ಲರಿಗೂ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ, ಆದ್ರೆ ಅದು ಅತಿರೇಕಕ್ಕೆ ಹೋದ್ರೆ ವ್ಯಾಧಿ. ಆದರೆ ಈ ಸ್ಥಿತಿ ಮನುಷ್ಯನಿಗೆ ಮಾತ್ರ ಇರೋದು. ಯಾವ ಪ್ರಾಣಿಗೂ ಈ ಸ್ಥಿತಿ ಇಲ್ಲ, ಯಾವ ಪ್ರಾಣಿಗೂ ಈ ದ್ವಂದ್ವ ಇಲ್ಲ, ಈ ಉಭಯ ಸಂಕಟದಲ್ಲಿ ಯಾವ ಪ್ರಾಣಿಯೂ ಇಲ್ಲ, ಮನುಷ್ಯನೇ ಇರೋದು. ಅಂದ್ರೆ ಮನುಷ್ಯನ ದುಃಖಕ್ಕೆ, ಆ ಮಿಸರಿಗೆ ಕಾರಣ ಉಭಯ ಸಂಕಟ, ಡೈಲಮ ಆಗಿರೋದ್ರಿಂದ ಅವನು ಅದು. ಆದ್ರೆ ಅವನಿಗೆ ಒಂದು ಸಾಧ್ಯತೆ ಇದೆ, ಆನಂದವಾಗಿರೋ ಸಾಧ್ಯತೆ ಇದೆ, ಸಚ್ಚಿದಾನಂದದ ಸಾಧ್ಯತೆ ಇದೆ. ಯಾವ ಪ್ರಾಣಿನೂ ಬುದ್ಧ ಆಗಕ್ಕಾಗಲ್ಲ, ಯಾವ ಪ್ರಾಣಿಯೂ ಕೂಡ. ರಾಮಕೃಷ್ಣ ಪರಮಹಂಸರು ಬ್ಲಿಸ್ನಲ್ಲಿ, ಆನಂದದಲ್ಲಿ ಕುಣಿದಾಡಿದ್ರಲ್ಲ, ಹೇಗೆ ದಾಸರು, ಪುರಂದರ ದಾಸರು ಕುಣಿದಾಡಿದ್ರಲ್ಲ, ಹಾಗೆ ಯಾವ ಪ್ರಾಣಿಗೂ ಆನಂದದಲ್ಲಿ ಕುಣಿದಾಡಕ್ಕಾಗಲ್ಲ. ಮನುಷ್ಯನಿಗೆ ಕುಣಿದಾಡಕ್ಕಾಗತ್ತೆ. ಒಂದು ಹಕ್ಕಿ ಆಕಾಶದಲ್ಲಿ ಹಾರಬಹುದು, ಅದು ಫ್ರೀ ಅಂತ ಹೇಳ್ಬಹುದು, ಆದ್ರೂ ಅದಕ್ಕೆ ಯಾವ ಮುಕ್ತಿಯನ್ನ ಯಾರು ಬೋಧಿಸಿಲ್ಲ, ಅದು ಗೊತ್ತಾಗೋದು ಇಲ್ಲ. ಆದ್ರೆ ಮಾನವ ಬಂಧಿತನಾಗಿದ್ರೂ ಕೂಡ ಅವನಿಗೆ ಶಂಕರಾಚಾರ್ಯರ ವಿವೇಕ ಚೂಡಾಮಣಿ ಇದೆ, ಬಿಡಿಸ್ಕೊಳ್ಳುವಂತಹ ಎಲ್ಲ ಅವನಿಗೆ ಅವಕಾಶಗಳು ಇದೆ, ಅವನಿಗೆ ಮುಕ್ತಿಗೆ ಬೋಧನೆ ಇದೆ. ಅದೇ ಅವನ ಯಾತನೆ, ಅದೇ ಅವನಿಗೆ ಉಭಯ ಸಂಕಟ. ಆ ಉಭಯ ಸಂಕಟ ಇವಾಗ ಮನುಷ್ಯ ನೋಡಿ, ಅವನು ಬಿಕ್ಕಳಿಸಿ ಅಳಬಹುದು, ಅಗಹಗಹಿಸಿ ನಗಬಹುದು, ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಹುದು ಮನುಷ್ಯ. ಆದ್ರೆ ಪ್ರಾಣಿಗೆ ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಮನುಷ್ಯ ಮೇಲಿನ ಸ್ತರಕ್ಕೆ ಹೋಗಬಹುದು, ಕೆಳಗಿನ ಸ್ತರಕ್ಕೆ ಇಳಿಬಹುದು, ಉತ್ತಂಗವಾದ ಶಿಖರ ಹತ್ತಬಹುದು, ಅಥವಾ ಪ್ರಪಾತದಲ್ಲಿ ಉರುಳಬಹುದು. ಅವನು ಸ್ವರ್ಗವನ್ನು ಸೃಷ್ಟಿ ಮಾಡ್ಕೋಬಹುದು, ನರಕಕ್ಕೂ ಬೀಳಬಹುದು. ಅವನು ಪ್ರೀತಿ ಪ್ರೇಮದಿಂದ ಜೀವನ ಮಾಡಬಹುದು. ಇಲ್ಲ, ಅವನಿಗೆ ಹೊಟ್ಟೆ ಉರಿ ಬಂದು ಅವನು ದೇಶದಲ್ಲಿ ಹಾಳಾಗಬಹುದು. ಅವನು ನೀಚ ಕೆಲಸಗಳನ್ನ ಮಾಡಬಹುದು, ಉತ್ತಮ ಕೆಲಸಗಳನ್ನ ಮಾಡಬಹುದು. ಅಂದ್ರೆ ಏನು ಅರ್ಥ? ಅವನು ಅತಿರೇಕದ ಯಾತ್ರೆ, ಅಂದ್ರೆ ಡೋಲಾಯಮಾನವಾಗಿ ಗಡಿಯಾರದ ಲೋಲುಕ ಹೇಗೆ ಅಲ್ಲಾಡ್ತಿರುತ್ತೋ ಪೆಂಡುಲಂ ತರ ಇರೋದ್ರಿಂದ ಮನುಷ್ಯ ಉಭಯ ಸಂಕಟ. ಹೀಗೆ ಹೋಗ್ತಾನೆ, ಮುಟ್ಬಿಟ್ಟು ಬರ್ತಾನೆ, ಹೀಗೆ ಹೋಗ್ತಾನೆ, ಅದು ಮುಟ್ತಾನೆ, ಈ ಕಡೆ ಬರ್ತಾನೆ, ಇದು ಮುಟ್ತಾನೆ, ಆ ಕಡೆ ಹೋಗ್ತಾನೆ. ಇದು ಮುಟ್ಟಿದಾಗೆಲ್ಲ ಏನೋ ಒಂದು ಭ್ರಮೆ, ನನಗೆ ಅದು ಸಿಕ್ಕಿದೆ, ಇದು ಸಿಕ್ಕಿದೆ, ಸಂತೋಷ ಸಿಕ್ಕಿದೆ, ಆನಂದ ಸಿಕ್ಕಿದೆ, ನಂಗೆ ಅದ್ಭುತ ಆಗಿದೆ, ಇದಾಗಿದೆ. ಈ ಕಡೆ ತಕ್ಷಣ ವಾಪಸ್ ಬಂದಾಗ ಕಳ್ಕೊಂಡೆ, ಇದು ಕಳ್ಕೊಂಡೆ, ಇದು ಕಳ್ಕೊಂಡೆ, ಎಷ್ಟು ಮರ್ಯಾದೆ ಇತ್ತು ಕಳ್ಕೊಂಡೆ.
ಮರ್ಯಾದೆ ಇದ್ದಿದ್ದು ಮಾಯೆ, ಕಳ್ಕೊಂಡಿದ್ದು ಮಾಯೆ, ಪಡ್ಕೊಂಡಿದ್ದು ಮಾಯೆ, ಕಳ್ಕೊಂಡಿದ್ದು ಮಾಯೆ. ಪಡ್ಕೊಂಡು ಇಲ್ಲ, ಕಳ್ಕೊಂಡು ಇಲ್ಲ. ಆದ್ರೆ ನಾ ಕಳ್ಕೊಂಡೆ, ನಾನು ಮುಟ್ಟಿದ್ದೆ, ನಾನು ಇತ್ತು, ನನ್ಗೆ ಇವಾಗಿಲ್ಲ ಅನ್ನೋ ಭ್ರಮೆ ಬರುತ್ತೆ. ಅದಕ್ಕೆ ನಾ ಹೇಳೋದು, 1 ರೂಪಾಯಿಗೆ ಟಿಕೆಟ್ ತಗೊಂಡ್ಬಿಟ್ಟು ಲಾಟ್ರಿ ಟಿಕೆಟ್ 1 ಲಕ್ಷ ರೂಪಾಯಿ ಬರುತ್ತೆ ಅಂದಾಗ ಆ ಕನಸನ್ನ ನೋಡ್ತಾ ಇದ್ದಾಗ ಇನ್ನೇನ್ ದಿನಾಗ್ಲೂ 1 ಲಕ್ಷ ಸಿಕ್ತು ಅಂತ, ಆಮೇಲೆ ರಿಸಲ್ಟ್ ಬಂದಾಗ ಅವತ್ತೆಲ್ಲ ಅಳ್ತಾನೆ, ನಾನು 1 ಲಕ್ಷ ಕಳ್ಕೊಂಡೆ ಅಂತ, 1 ರೂಪಾಯಿ ಕಳ್ಕೊಂಡೆ ಅನ್ನಲ್ಲ ಅವನು. ಈ ರೀತಿ ಡೋಲಾಯಮಾನವಾಗಿ ಮುಟ್ಟಿ ಬರೋದು, 2 ಎಸ್ ನೋ ಮಧ್ಯದಲ್ಲಿರೋದು, ಇದು ನಿಜವಾಗ್ಲೂ ಕೂಡ ಬಹಳ ಶೋಚನೀಯವಾದ ಸ್ಥಿತಿ ಮನುಷ್ಯನಿಗೆ. ಈ ಭಾವನೆ, ಇದರಿಂದನೇ ಮನುಷ್ಯ ಯಾಂತ್ರಿಕವಾಗಿರೋದು. ಹಿಂಗೂ ಇಲ್ಲ, ಹಂಗೂ ಇಲ್ಲ, ಮನುಷ್ಯನಲ್ಲಿ ದೈವತ್ವವೇ ಇಲ್ಲ, ಆತ್ಮವೇ ಇಲ್ಲ. ಯಾಂತ್ರಿಕ ಜೀವನ, ಒಂದು ದೇಹ ಒಂದು ಯಂತ್ರ, ಆತ್ಮದ ಅನುಭವ ಇಲ್ಲ. ಯಾವುದರಲ್ಲೂ ಒಂದು ಅನುಭವ, ಆ ಘನತೆ, ಆ ಮಹಿಮೆ, ಆ ಒಂದು ಹಿರಿಮೆ, ಗರಿಮೆ, ಆ ದೈವಿಕ ಗುಣಗಳು ಯಾವುದೂ ಅವನಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಅವನು ವಂಚಿತನಾಗ್ಬಿಟ್ಟಿದ್ದಾನೆ. ಯಾವುದೂ ಇಲ್ಲ. ಹಿರಿಮೆ, ಗರಿಮೆ ಎಲ್ಲ ವಂಚಿತ ಅಂದ್ರೇನು? ಅವನಿಗೆ ಅವಕಾಶಗಳು ಹೀಗೆ ಇರೋದ್ರಿಂದ ಡೋಲಾಯಮಾನವಾಗಿ ಅವನಿಗೆ ಅವಕಾಶಗಳಿಂದ ಅವನು ವಂಚಿತನಾಗಿದ್ದಾನೆ. ಪರಮಾತ್ಮ ಅವಕಾಶಗಳನ್ನು ಕೊಟ್ಟಿದ್ರೂ ಕೂಡ ತಿರಸ್ಕರಿಸಿದಾನೆ ಅವಕಾಶಗಳನ್ನ. ಅವನು ಯಾವುದನ್ನ ನಿಸ್ಸಾರವಾದದ್ದನ್ನ ಹಿಡ್ಕೊಂಡು ಸಾರಭೂತವಾದದ್ದನ್ನ ತ್ಯಜಿಸಿದಾನೆ, ಲೆಕ್ಕ ಕೊಟ್ಟಿಲ್ಲ. ಅವನು ಅಮೂಲ್ಯವಾದದ್ದನ್ನ ಬಿಟ್ಟು ಅಗ್ಗವಾಗಿರೋದನ್ನ ಹಿಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾನೆ, ಅಗ್ಗದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಉತ್ತಮ ಸ್ತರಗಳು ಇದೆ, ಸಾಧ್ಯತೆ ಇದೆ, ದೇವರಾಗುವ ಸಾಧ್ಯತೆ ಇದೆ, ಬುದ್ಧನಾಗುವ ಸಾಧ್ಯತೆ ಇದೆ. ಆದರೂ ಕೂಡ ಅವನು ಅದನ್ನ ಸಂಶಯಿಸಿ, ಅದಿಲ್ಲ, ನಾ ಇಷ್ಟೇ ಇರೋದು ಅಂತ ಬಿಟ್ಟು ಅವನು ನಿಜವಾಗ್ಲೂ ಕೆಳಗಡೆ ಇದ್ದಾನೆ. ಹೀಗಿದ್ದಾಗ ವಿಕಾಸ ಸಾಧ್ಯವಿಲ್ಲ, ಎವಲ್ಯೂಷನ್ ಅಂಥ ಮನುಷ್ಯನಲ್ಲಿ ಸಾಧ್ಯವಿಲ್ಲ. ಅವನಿಗೆ ಸಾಕ್ಷೀಭೂತವಾಗಿರಕ್ಕೆ ದಾರಿಯೂ ಗೊತ್ತಿಲ್ಲ. ಆನಂದ, ಸಚ್ಚಿದಾನಂದ, ಉನ್ಮಾದ, ಸಚ್ಚಿದಾನಂದ ಇವೆಲ್ಲವೂ ಕೂಡ ಅವನ ಜೀವನದಲ್ಲಿ ಕನಸು. ಅವನಿಗೆ ಜಾಗೃತಿ, ಎಚ್ಚರ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಗೊತ್ತಿಲ್ಲ, ಅರಿವಿಲ್ಲ. ಅವನು ಹೇಗಿದ್ದಾನೆ? ಸುಗಮವಾಗಿ ಜೀವನ, ಸುಲಭವಾಗಿ ಜೀವನ, ಜವಾಬ್ದಾರಿ ತಗೊಳ್ಳದೆ ಜೀವನ, ಸಮಸ್ಯೆಗಳನ್ನೇ ಎಲ್ಲ ಅವಾಯ್ಡ್ ಮಾಡ್ಕೊಂಡು ಜೀವನ, ಅಂಧಕಾರದಲ್ಲಿ ಮಲಗಿ ಅವನು ಮೆಕ್ಯಾನಿಕಲ್ ಆಗಿ ಏನೋ ಒಂದು ಪ್ರಾಕ್ಟೀಸ್ ಮೇಲೆ ಜೀವನ ಮಾಡ್ಕೊಂಡಿದ್ದಾನೆ. ಅದರ ಬದಲು ಹೊರಗಡೆ ಬಂದು ಕ್ರಿಯೇಟಿವ್ ಆಗಿ ಎದುರಿಸಿ, ಎಸ್ ನೋಗೆ ಮೀರಿ ಹೋಗಿ, ಉಭಯಕ್ಕೆ ಮೀರಿ ಹೋದಾಗ ಅವನ ಜೀವನ ಸೃಜನಶೀಲವಾಗುತ್ತಲ್ಲ, ಕ್ರಿಯೇಟಿವ್ ಆಗುತ್ತಲ್ಲ. ಆವಾಗ ಜೀವನದಲ್ಲಿ ಸೋತರು ಜನಗಳು ಅವನನ್ನ ಲೆಕ್ಕಕ್ಕೆ ಕೊಡದೇ ಇದ್ರು ಜೀವನದಲ್ಲಿ ಒಂದು ನಾನು ಜೀವಿಸ್ದೆ ಅನ್ನೋ ಮೌಲ್ಯವಾದ್ರೂ ಇರುತ್ತಲ್ವಾ. ನಾವು ನೋಡಿ ಒಂದೊಂದ್ಸತಿ ಹೇಳ್ತೀವಿ ಪರಮಾತ್ಮ ಅನ್ನೋದು ಅಸತ್ಯ, ಇದು ಪ್ರಪಂಚ ಮಿಥ್ಯ ಅಂತ. ಒಂದು ಗುಂಪು ಮಾಡ್ಕೊಂಡು ಅದನ್ನ ನಂಬ್ಕೊಂಡು ಕೂತ್ಕೋತೀವಿ. ಎಲ್ಲವೂ ಯಾವಾಗ್ಲೂ ಹಂಗೆ ಹೇಳ್ತಿರ್ತೀವಿ, ಜಗತ್ತು ಮಿಥ್ಯ, ಪರಮಾತ್ಮ ಸತ್ಯ. ಏನು ಸಾಧಿಸಿದ್ವಿ? ಇನ್ನೊಂದು ಗುಂಪು ಹೇಳತ್ತೆ, ಈ ಕಡೆ ಪರಮಾತ್ಮ ಅನ್ನೋದು ಸುಳ್ಳು, ಅದು ಬರೀ ಕಲ್ಪನೆ, ಜಗತ್ತು ಮಾತ್ರ ಇದೆ ಅಂತ ಕೂತಿರ್ತಾರಲ್ಲ. ಬರೀ ಇದೊಂದು ಜಗತ್ತೇ ಇದೆ, ಪರಮಾತ್ಮ ಅನ್ನೋದು ಸುಳ್ಳು ಅಂತ. ಕೆಲವರು ಹೇಳ್ತಾರೆ ಎರಡು ಭಾಗ ಇದೆ, ಮೇಲು ಕೆಳಗು ಅಂತ. ಒಂದು ಸ್ತರ ಅದು ಎತ್ತರ, ಅದು ಪರಮಾತ್ಮ. ಈ ಭೂಮಿ ಮೇಲೆ ನಾವಿದ್ದೀವಿ, ನಾವು ಬರೀ ಮನುಷ್ಯರು, ಇಷ್ಟೇನೆ ನಮ್ದು ನಾವು ನರರು, ನಾರಾಯಣ ಎಲ್ಲೋ ಇದಾನೆ ವೈಕುಂಠದಲ್ಲಿ ಅಂತ 2 ಭಾಗ ಮಾಡಿದವರು ಇದ್ದಾರೆ. ಕೆಲವರು ಯಾವುದೂ ಭಾಗ ಇಲ್ಲ, ಒಂದೇ ಇರೋದು ಅಂತವರು ಇದ್ದಾರೆ. ಇದನ್ನೆಲ್ಲಾನು ಬರೀ ನಂಬ್ಕೊಂಡ್ಬಿಟ್ರೆ, ಇವಾಗ ಇದು ಮಾಯೆ ಅಂತ ಹೇಳೋರು ಗೋಡೆನ ತೂರ್ಕೊಂಡು ಹೋಗಲ್ಲ, ಬಾಗ್ಲಲ್ಲೇ ಹೋಗ್ಬೇಕಲ್ವಾ. ಬಾಗ್ಲೂ ಮಾಯೆ, ಗೋಡೆನೂ ಮಾಯೆ. ಅವ್ರು ಕಲ್ಲು ತಿನ್ನಕ್ಕಾಗಲ್ಲ, ಚಪಾತಿನೇ ತಿನ್ಬೇಕು. ಕಲ್ಲು ಚಪಾತಿನೂ ಎರಡೂ ಮಾಯೇನೆ. ಹೀಗೆ ನಾವು ಯಾವುದೋ ಒಂದಕ್ಕೆ ಹಿಡ್ಕೊಳ್ಳದೆ ಇದೆರಡನ್ನೂ ಮೀರಿದ ಒಂದು ಸ್ಥರ ಇದೆ. ಇದೆರಡನ್ನೂ ಕನ್ಫ್ಯೂಷನ್ ನಲ್ಲಿ ನಂಬ್ಕೊಂಡು ಕೂತ್ಕೊಳ್ಳದೆ ನಾನು ಇದೆರಡಕ್ಕೂ ಮೀರಿದ ಒಂದು ಸಾಧ್ಯತೆ ಇದೆ ಅಂದಾಗ ಅಲ್ಲಿ ಒಂದು ದಾರಿ ಕಾಣಿಸುತ್ತೆ. ಅದಕ್ಕೆ ಸಾಕ್ಷೀಭೂತವಾಗಿ ಇರೋದಕ್ಕೆ ನಮಗೆ ಗೊತ್ತಾಗತ್ತೆ. ಹೀಗೆ ನೀವು ಚಿಂತನೆ ಮಾಡಿ, ನೀವು ಇಂಟ್ರೋಸ್ಪೆಕ್ಷನ್ಗೆ ಯಾವುದೇ ಸಬ್ಜೆಕ್ಟ್ ತಗೊಂಡ್ರೂ ಕೂಡ ನಿಮ್ಮನ್ನ ರೆಫರ್ ಮಾಡ್ಕೊಳ್ಳಿ. ಪುಸ್ತಕ ಓದಲಿ, ಏನೇ ಮಾಡಲಿ, ಯಾರ ಮಾತನ್ನು ಆದರೂ ಕೇಳಲಿ, ನಿಮ್ಮನ್ನು ಅನ್ವೇಷಣೆ ಮಾಡಿಕೊಂಡಾಗ ನನಗೂ ಒಂದು ದಿವಸ ಗೊತ್ತಾಯ್ತು, ಎಷ್ಟು ಮುಖ ಮಾಡ್ತೀನಿ ನಾನು,
ಎಷ್ಟು ಥರ ಮುಖಗಳು ನಡೀತಾ ಇದೆ. ಈ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ? ನಾನು ಯಾವತ್ತೂ ಮಾತಾಡೋದು ನಿಲ್ಲಿಸಿದ್ನೋ ಧರ್ಮದ ಬಗ್ಗೆ, ದೇವರ ಬಗ್ಗೆ ಎಲ್ಲಾನು, ಆಗ ಹೊಸ ಒಂದು ಜ್ಞಾನ ಒಳಗಿಂದ ಉದ್ಭವವಾಯಿತು ಸತ್ಯದ ಕಡೆಗೆ. ಆಗ ಮಾತಾಡೋ ದೇವರು, ಆಗ ಮಾತಾಡೋ ಧರ್ಮ, ಇದೆಲ್ಲವೂ ಕೂಡ ಒಂದು ಯೂನಿವರ್ಸಾಲಿಟಿ, ಒಂದು ರೀತಿಯ ಒಂದು ವಿಶಾಲತೆ ಬಂತು ಅದಕ್ಕೆ. ಈ ಒಂದು ಸಂಕುಚಿತ ಪ್ರವೃತ್ತಿಯಿಂದ ದೇವರನ್ನ ನೋಡೋಕ್ಕೂ, ವಿಶಾಲವಾದ ಪ್ರವೃತ್ತಿಯಿಂದ ದೇವರನ್ನ ನೋಡೋಕ್ಕೂ ನಮ್ಮಲ್ಲೇನೆ ಬಹಳ ವ್ಯತ್ಯಾಸ ಆಗ್ಬಿಡ್ತಿದೆ. ನಮ್ಮಲ್ಲಿ ಕಾನ್ಫ್ಲಿಕ್ಟ್ಗಳು ಹೊಟ್ಟೋಗ್ಬಿಟ್ಟು ವಿ ಬಿಕಮ್ ಒನ್ ವಿತ್ ದಿ ಯೂನಿವರ್ಸ್ ಆರ್ ವಿ ಬಿಕಮ್ ಹೋಲ್ ಅಂಡ್ ಟೋಟಲ್. ಇದನ್ನು ನೀವು ಕೂಡ ಇಂಟ್ರಾಸ್ಪೆಕ್ಟ್ ಮಾಡಿ ನೋಡಿ, ಮುಂದುವರಿಸ್ತೀನಿ ನಾಳೆ.